ವಾರ್ಷಿಕ ಹಬ್ಬಕ್ಕೆ ಸಿದ್ಧತೆಯಾಗಿ ಈ ಧ್ವಜದಲ್ಲಿ ನಾವೆಲ್ಲರೂ ಬಂದು ಸೇರಿದ್ದೇವೆ. ಗುರುಗಳು ಒಂದು ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದಾರೆ. ಈ ಧ್ವಜ ಹೇಗೆ ಮೇಲೆ ಹೋಗುತ್ತದೋ ಪ್ರಭು ನಮ್ಮ ಮನಗಳನ್ನು ಕೂಡ ನಿನ್ನ ಕಡೆಗೆ ನಾವು ಎತ್ತುತ್ತೇವೆ ಎಂಬುದಾಗಿ ಇವತ್ತಿನಿಂದ ಪ್ರಾರಂಭವಾಗುವಂತಹ ಈ 9 ದಿನಗಳ ಸಿದ್ಧತೆಯ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ವಿಶೇಷವಾಗಿ ನಾಳೆಯಿಂದ ನಡೆಯುವಂತಹ ಮೊದಲ ಕಾರ್ಯಕ್ರಮಗಳು ನಮಗೆಲ್ಲರಿಗೂ ಕೂಡ ಪ್ರಭುವಿನತ್ತ ಸೆಳೆಯಲು ಇದೊಂದು ದಾರಿಯಾಗಲಿ. ಪಾಲಕ ಸಂತ ಜೋಸೆಫರು ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಲೆಂಬುದೇ ನನ್ನ ಆರೈಕೆಯಾಗಿದೆ. ಗುರುಗಳ ಪ್ರಾರ್ಥನೆಯ ನಂತರ ನಮ್ಮ ಪಕ್ಷವನ್ನು ಮೇಲೆ ಆರಂಭಿಸಿದ್ದೇವೆ. ಆ ಸಂದರ್ಭದಲ್ಲಿ ದಯವಿಟ್ಟು ಮಕ್ಕಳು ಮತ್ತು ಮಹಿಳಾ ನಿಯೋಗಗಳು ಯಾರೆಲ್ಲ ಹೊಂದಿಕೊಂಡು ದಯವಿಟ್ಟು ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ. ಮಹಿಳಾ ನಿಯೋಗದವರು ಯುವತಿಯರು ಯಾರೆಲ್ಲ ಹೋಗಿಕೊಂಡಿದ್ದಾರೆ ಧ್ವಜ ಮೇಲೆ ಆರಿಸುವಾಗ ನಿಮ್ಮ ಹೂಗಳನ್ನು ಅರ್ಪಿಸುವಂಥದ್ದು ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಭುವಿನ ಮಹಿಮೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಜೋಸೆಫರ ಹಬ್ಬವನ್ನು ಮುನ್ಮಡಿಯಾಗಿರುವುದಕ್ಕಾಗಿ ನಾವೆಲ್ಲರೂ ಈ ಧ್ವಜಸ್ತಂಭದಲ್ಲಿ ನಿಂತಿದ್ದೇವೆ. ಈ ನವದಿನಗಳ ನಾವೆಲ್ಲರೂ ಈ ಧ್ವಜವನ್ನು ವೀಕ್ಷಿಸಿ ಜ್ಞಾನಾಸಕ್ತರಾಗಿ ದೇವರನ್ನು ಮಹಿಮೆಪಡಿಸೋಣ. ಈ ಧ್ವಜದೊಂದಿಗೆ ನಮ್ಮ ಹೃದಯಗಳು ದೇವರ ಕಡೆಗೆ ಏರಲಿ ಎಂದು ಪ್ರಾರ್ಥಿಸೋಣ. ದೇವರ ವಾಕ್ಯವನ್ನು ಆಲಿಸೋಣ. ಯೆಶಾಯ ಪ್ರವಾದಿಯ ಗ್ರಂಥದಿಂದ ವಾಚನ. ಆಗ ಸರ್ವೇಶ್ವರ ಸ್ವಾಮಿ ದೂರದ ಜ್ಞಾನಕ್ಕೆ ಗುರುತಾಗಿ